ನಮಸ್ಕಾರ. ಚುನಾವಣೆ ಅಂದ್ರೆ ಬರೀ ಸ್ಪರ್ಧೆ ಅಲ್ಲ, ಅದೊಂದು ಸಂವಾದ. ಜನರ ಮತ್ತು ಅವರ ಪ್ರತಿನಿಧಿಗಳ ನಡುವಿನ ಸಂವಾದ. ಈ ಸಂವಾದದಲ್ಲಿ ಅಂಕಿ ಅಂಶಗಳು ಪದಗಳಿಗಿಂತ ಹೆಚ್ಚು ಜೋರಾಗಿ ಮಾತಾಡ್ತವೆ. ಜನರ ನಿಜವಾದ ಅಗತ್ಯಗಳೇನು, ಅವರ ನಿರಾಶೆಗಳೇನು ಮತ್ತು ಅವರ ಭರವಸೆಗಳೇನು ಅಂತ ಈ ಡೇಟಾ ನಮಗೆ ತೋರಿಸ್ಕೊಡುತ್ತೆ. ಈ ವಿಶ್ಲೇಷಣೆಯಲ್ಲಿ ನಾವು ಅಂಕಿ ಅಂಶಗಳನ್ನ ಒಂದು ಉತ್ತಮ ಆಡಳಿತದ ನೀಲನಕ್ಷೆಯಾಗಿ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಕರ್ನಾಟಕದ ನಿಪ್ಪಾಣಿ ಕ್ಷೇತ್ರ. ಇದು ಕೇವಲ ಒಂದು ಕ್ಷೇತ್ರದ ಕಥೆಯಲ್ಲ, ಬದಲಿಗೆ ಮತದಾರರ ಧ್ವನಿಯನ್ನು ಹೇಗೆ ಕೇಳಬೇಕು, ಅದನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಇಲ್ಲಿನ ಮಣ್ಣು, ಇಲ್ಲಿನ ಜನ, ಇಲ್ಲಿನ ಸಮಸ್ಯೆಗಳು ನಮಗೆ ಏನನ್ನು ಹೇಳುತ್ತಿವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಿದೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಏಳುತ್ತೆ. ಆಡಳಿತ ಅನ್ನೋದು ಜನರಿಂದ ಸಿಕ್ಕ ಒಂದು ಗೌರವ, ಒಂದು ವಿಶೇಷ ಅಧಿಕಾರ. ಆದ್ರೆ ಜನರ ಆ ನಂಬಿಕೆಯೇ ಅಲುಗಾಡೋಕ್ಕೆ ಶುರುವಾದಾಗ ಆ ಸಂಬಂಧವನ್ನ ಮತ್ತೆ ಗಟ್ಟಿಗೊಳಿಸೋದು ಹೇಗೆ? ಇದು ಕೇವಲ ರಾಜಕೀಯ ಪ್ರಶ್ನೆಯಲ್ಲ, ಇದೊಂದು ನೈತಿಕ ಪ್ರಶ್ನೆ ಕೂಡ. ಯಾವುದೇ ಸಮಸ್ಯೆಯ ಆಳಕ್ಕೆ ಇಳಿಯೋಕ್ಕೂ ಮುಂಚೆ ನಾವು ಆ ಜಾಗದ ವಾಸ್ತವ ಸ್ಥಿತಿಯನ್ನ, ಅಲ್ಲಿನ ನೆಲದ ಗುಣವನ್ನ ಅರ್ಥ ಮಾಡ್ಕೊಳ್ಬೇಕು. ಮೊದಲು ನಿಪ್ಪಾಣಿಯನ್ನ ಅರ್ಥ ಮಾಡ್ಕೊಳ್ಳೋಣ, ಯಾಕೆಂದ್ರೆ ಅಲ್ಲಿನ ಜನರ ಸವಾಲುಗಳು ಆ ಭೂಮಿಯಲ್ಲೇ ಬೇರೂರಿವೆ. ನಿಪ್ಪಾಣಿನ್ ನೋಡಿದರೆ ಅದರ ರಚನೆಯೇ ಒಂದು ವಿಶೇಷ. ಇಲ್ಲಿ ಸುಮಾರು 70% ಜನ ಗ್ರಾಮೀಣ ಪ್ರದೇಶದವರು, ಹಳ್ಳಿಗಳಲ್ಲೇ ಜೀವನ. ಇನ್ನು ಭಾಷೆ, ಇಲ್ಲಿ ಕನ್ನಡ ಮತ್ತು ಮರಾಠಿ ಎರಡೂ ಸಹಜವಾಗಿ ಬೆರೆತು ಹೋಗಿದೆ. ಇದು ಕೇವಲ 2 ಭಾಷೆಗಳ ಸಂಗಮ ಅಲ್ಲ, ಇದು ಗಡಿಭಾಗದ ಸಂಸ್ಕೃತಿಯ ಒಂದು ಜೀವಂತ ಪ್ರತಿಬಿಂಬ. ಸರಿ, ಹಾಗಾದ್ರೆ ಇಲ್ಲಿನ ಜನರನ್ನ ದಿನನಿತ್ಯ ಕಾಡೋ 3 ದೊಡ್ಡ ಸಮಸ್ಯೆಗಳು ಯಾವುವು? ಒಂದು, ಪ್ರತಿ ವರ್ಷ ಬರೋ ಪ್ರವಾಹ. ಮಳೆಗಾಲ ಬಂತು ಅಂದ್ರೆ ಸಾಕು, ತಗ್ಗು ಸೇತುವೆಗಳೆಲ್ಲ ಮುಳುಗಿ ಹಳ್ಳಿಗಳಿಗೆ ಸಂಪರ್ಕವೇ ಕಡಿತ ಆಗುತ್ತೆ. ಎರಡನೇದು, ನಗರಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ. ಹಳೆಯ ಪೈಪ್ಲೈನಿಂದ ನೀರು ಕಲುಷಿತಗೊಂಡು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಿದೆ. ಮತ್ತು ಮೂರನೇದು, ಯುವಕರ ವಲಸೆ. ಸ್ಥಳೀಯವಾಗಿ ಸರಿಯಾದ ಉದ್ಯೋಗ ಸಿಗದೆ ಯುವಕರು ಬೇರೆ ನಗರಗಳತ್ತ ಮುಖ ಮಾಡಿದ್ದಾರೆ. ಕೇಳಿ ಈ ಮಾತನ್ನ. ಪ್ರತಿ ಮಳೆಗಾಲದಲ್ಲೂ ನಾವು ಒಂದು ದ್ವೀಪವಾಗುತ್ತೇವೆ. ಇದು ಬರೀ ಒಂದು ವಾಕ್ಯ ಅಲ್ಲ, ಇದು ಜನರ ನೋವಿನ ಧ್ವನಿ. ಪ್ರತಿ ವರ್ಷ ತಮ್ಮ ಬದುಕು ನದಿಯ ಅಬ್ಬರಕ್ಕೆ ಸಿಲುಕಿ ಅತಂತ್ರವಾಗುವ ಜನರ ಹತಾಶೆ ಇದು. ಅಂಕಿಅಂಶಗಳ ಆಚೆಗಿನ ಈ ಭಾವನೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಈ ಸಮಸ್ಯೆಗಳ ಬಗ್ಗೆ ಜನರ ಪ್ರತಿಕ್ರಿಯೆ ಹೇಗಿತ್ತು? ಅದನ್ನ ನಾವು 2023ರ ಚುನಾವಣಾ ಫಲಿತಾಂಶಗಳಲ್ಲಿ ನೋಡಬಹುದು. ನೆನಪಿಡಿ, ಫಲಿತಾಂಶ ಅನ್ನೋದು ಬರೀ ಗೆಲುವು ಸೋಲಲ್ಲ, ಅದು ಜನ ಕೊಡುವ ಡೇಟಾ ಆಧಾರಿತ ಫೀಡ್ಬ್ಯಾಕ್. ನೋಡಿ, 82.86%. ಇದು ಮತದಾನದ ಪ್ರಮಾಣ. ಇದರ ಅರ್ಥ ಏನು? ನಿಪ್ಪಾಣಿಯ ಜನ ಸುಮ್ಮನೆ ಕೂತಿಲ್ಲ, ಅವರು ರಾಜಕೀಯ ಪ್ರಕ್ರಿಯೆಯಲ್ಲಿ ಸಕ್ರಿಯರಾಗಿದ್ದಾರೆ. ಬದಲಾವಣೆ ಬೇಕು ಅಂತ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ, ತಮ್ಮ ಧ್ವನಿ ಕೇಳಬೇಕು ಅಂತ ಬಯಸಿದ್ದಾರೆ. ಗೆದ್ದ ಅಭ್ಯರ್ಥಿಗೂ ಸೋತ ಅಭ್ಯರ್ಥಿಗೂ ಇರೋ ವ್ಯತ್ಯಾಸ ಕೇವಲ 2797 ವೋಟುಗಳು. ರಾಜಕೀಯದಲ್ಲಿ ಇದನ್ನ ದೊಡ್ಡ ಅಂತರ ಅಂತ ಹೇಳೋಕ್ಕಾಗಲ್ಲ. ಇದು ಆಡಳಿತ ಪಕ್ಷಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಅಂತಲೇ ಹೇಳ್ಬೋದು. ಅಂದ್ರೆ ಜನರ ಅಸಮಾಧಾನ ಮತಪೆಟ್ಟಿಗೆಯಲ್ಲಿ ಕಾಣಿಸಿದೆ. ಆದ್ರೆ ಎಲ್ಲಕ್ಕಿಂತ ಪ್ರಮುಖವಾದ ಸಂಖ್ಯೆ ಇದು, -12.37%. ಅಂದ್ರೆ ಹಾಲಿ ಶಾಸಕರ ವೋಟ್ ಶೇರ್ ಹಿಂದಿನ ಚುನಾವಣೆಗಿಂತ 11%ಗಿಂತ ಹೆಚ್ಚು ಬಿದ್ದಿದೆ. ಇದಕ್ಕಿಂತ ಸ್ಪಷ್ಟವಾದ ಆಡಳಿತ ವಿರೋಧಿ ಸಂದೇಶ ಇನ್ನೊಂದಿಲ್ಲ. ಇದು ಮತದಾರರ ಅಸಮಾಧಾನದ ನೇರ ಸೂಚನೆ. ಈ ಚಾರ್ಟ್ ನೋಡಿದ್ರೆ ಕಥೆ ಪೂರ್ತಿ ಅರ್ಥ ಆಗತ್ತೆ. 2018ರಲ್ಲಿ 50% ದಾಟಿದ್ದ ವೋಟ್ ಶೇರು 2023ಕ್ಕೆ 39%ಗೆ ಇಳಿದಿದೆ. ಅಂದ್ರೆ ಜನ ತಮ್ಮ ಅಸಮಾಧಾನವನ್ನ ಮತಪೆಟ್ಟಿಗೆ ಮೂಲಕ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೋಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯವನ್ನ ಜವಾಬ್ದಾರಿಯುತವಾಗಿ ವ್ಯಕ್ತಪಡಿಸುವ ಹಕ್ಕು ಕೊಟ್ಟಿದೆ. ಇಲ್ಲಿ ಮತದಾರರು ಅದನ್ನೇ ಮಾಡಿದ್ದಾರೆ. ಅವರ ಡೇಟಾವನ್ನ ಗೌರವಿಸೋದು ಮತ್ತು ಅವರ ಒಪ್ಪಿಗೆಯನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸರಿ, ಈ ಸಂಖ್ಯೆಗಳೆಲ್ಲ ರೋಗದ ಲಕ್ಷಣಗಳಷ್ಟೇ. ಆದರೆ ಈ ರೋಗದ ಮೂಲ ಯಾವುದು? ಈ ಅಸಮಾಧಾನದ ಹಿಂದಿನ ಅಸಲಿ ಕಾರಣಗಳೇನು? ಬನ್ನಿ ಅದನ್ನ ವಿಶ್ಲೇಷಣೆ ಮಾಡೋಣ. ನಮ್ಮ ವಿಶ್ಲೇಷಣೆಯಲ್ಲಿ 3 ಮುಖ್ಯ ಕಾರಣಗಳು ಕಾಣಿಸ್ತಿದೆ. ಮೊದಲನೆಯದು, ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಲ್ಲಿ ಬಂದಿರೋ ಆಯಾಸ. ಅಂದ್ರೆ ಯೋಜನೆಗಳು ಇವೆ, ಆದರೆ ಅವು ಜನರನ್ನೂ ಸರಿಯಾಗಿ ತಲುಪ್ತಿಲ್ಲ ಅಥವಾ ಅದರಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತಿಲ್ಲ ಎಂಬ ಭಾವನೆ. ಎರಡನೇದು, ಮೂಲಸೌಕರ್ಯ ಯೋಜನೆಗಳು ಅರ್ಧಕ್ಕೆ ನಿಂತಿರೋದು.
ವರ್ಷಗಳಿಂದ ಸೇತುವೆ ರಸ್ತೆಗಳು ಪೂರ್ಣಗೊಂಡಿಲ್ಲ. ಮೂರನೇದು, ಯುವಕರಿಗೆ ಸ್ಥಳೀಯವಾಗಿ ಉದ್ಯೋಗ ಇಲ್ಲದಿರೋದು. ಹಾಗಾಗಿ ಎಂಜಿಎನ್ಆರ್ಇಜಿಎ ಮೇಲಿನ ಅವಲಂಬನೆ ಹೆಚ್ಚಾಗಿದೆ. ಇಲ್ಲಿ ನಾವು ಒಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು. ನಮ್ಮ ಉದ್ದೇಶ ಯಾರೊಬ್ಬರನ್ನೂ ದೂಷಿಸುವುದಲ್ಲ. ಇವು ವೈಯಕ್ತಿಕ ತಪ್ಪುಗಳಲ್ಲ, ಇವು ವ್ಯವಸ್ಥೆಯಲ್ಲಿನ ಲೋಪಗಳು. ನಮ್ಮ ವಿಶ್ಲೇಷಣೆ ಆ ವ್ಯವಸ್ಥೆಯನ್ನು ಸರಿಪಡಿಸುವುದೇ ಹೊರತು ಯಾರ ಮೇಲೂ ಆರೋಪ ಹೊರಿಸುವುದಲ್ಲ. ಸಮಸ್ಯೆಯನ್ನ ಗುರುತಿಸೋದು ಮೊದಲ ಹೆಜ್ಜೆ ಅಷ್ಟೇ. ನಿಜವಾದ ಸವಾಲಿರೋದು ಪರಿಹಾರ ಕಂಡಿಡಿಯೋದ್ರಲ್ಲಿ. ಹಾಗಾದ್ರೆ ಜನರ ನಂಬಿಕೆಯನ್ನ ಮತ್ತೆ ಗಳಿಸಲು ಒಂದು ಕಾರ್ಯ ಸಾಧ್ಯವಾದ ನೀಲನಕ್ಷೆ ಹೇಗಿರ್ಬೇಕು? ಪರಿಹಾರ ಅನ್ನೋದು ಕೇವಲ ಭಾಷಣ ಅಥವಾ ಭರವಸೆಗಳಲ್ಲಿ ಇಲ್ಲ. ಅದು ಇರೋದು ಆಡಳಿತ ಇಂಜಿನಿಯರಿಂಗ್ನಲ್ಲಿ. ಅಂದ್ರೆ ಏನು? ಅಂದ್ರೆ ಮಾತು ಕಡಿಮೆ, ಕೆಲಸ ಜಾಸ್ತಿ. ಫಲಿತಾಂಶಗಳ ಮೂಲಕ ಮಾತನಾಡುವುದು, ಸಮಸ್ಯೆಗಳನ್ನು ಪರಿಹರಿಸುವ ಕಡೆಗೆ ಗಮನ ಹರಿಸುವುದು. ನೋಡಿ, ಇಲ್ಲಿದೆ ಒಂದು 3 ಹಂತದ ನೀಲನಕ್ಷೆ. ಮೊದಲನೇ ಹೆಜ್ಜೆ, ಪ್ರವಾಹದ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ 5 ಪ್ರಮುಖ ಸೇತುವೆಗಳ ನಿರ್ಮಾಣ. ಎರಡನೇ ಹೆಜ್ಜೆ, 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ ಜನರಿಗೆ ಶುದ್ಧ ಕುಡಿಯೋ ನೀರು ಒದಗಿಸೋ ಯೋಜನೆ. ಮೂರನೇ ಹೆಜ್ಜೆ, 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವಕರಿಗಾಗಿ ಒಂದು ಕೌಶಲ್ಯ ಮತ್ತು ಕೈಗಾರಿಕಾ ಪಾರ್ಕ್. ಈ ಪ್ರತಿಯೊಂದು ಯೋಜನೆಗೂ ಸ್ಪಷ್ಟವಾದ ವೆಚ್ಚ ಮತ್ತು ಕಾಲಮಿತಿ ಇದೆ. ಇದಕ್ಕೆಲ್ಲ ಹಣ ಖರ್ಚು ಮಾಡಿದ್ರೆ ಏನ್ ಸಿಗುತ್ತೆ? ಸಿಗೋದು ಬರೀ ಸೇತುವೆ, ಪೈಪ್ಲೈನ್ ಅಲ್ಲ. ಸಿಗೋದು ಮಕ್ಕಳ ಶಿಕ್ಷಣಕ್ಕೆ ಅಡೆತಡೆ ಇಲ್ಲದ ದಾರಿ, ಜನರಿಗೆ ಆರೋಗ್ಯಕರ ಜೀವನ, ಯುವಕರಿಗೆ ಸ್ಥಳೀಯವಾಗೇ ಉದ್ಯೋಗ. ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರದ ಮೇಲೆ ಮರಳಿ ಬರುವ ನಂಬಿಕೆ. ಅದೇ ನಿಜವಾದ ಪ್ರತಿಫಲ. ಹಾಗಾದ್ರೆ ಮುಂದಿನ ದಾರಿ ಏನು? ಅದು ರಾಜಕೀಯವನ್ನು ಮೀರಿದ ನಾಯಕತ್ವದ ದಾರಿ. ಇಂಥ ನಾಯಕತ್ವಕ್ಕೆ ಪಾರದರ್ಶಕತೆ ಮತ್ತು ನಂಬಿಕೆ ಅಡಿಪಾಯ. ಇವತ್ತಿನ ದಿನಗಳಲ್ಲಿ ಜನರ ಘನತೆಯನ್ನು ಗೌರವಿಸೋದು, ಅವರ ಮಾಹಿತಿಯ ಖಾಸಗಿತನವನ್ನು ಕಾಪಾಡುವುದು ಕೂಡ ಈ ನಂಬಿಕೆಯ ಭಾಗವೇ ಆಗಿದೆ. ಇದು ಕೇವಲ ಕಾನೂನು ಪಾಲನೆಯಲ್ಲ, ಇದು ನೈತಿಕ ಜವಾಬ್ದಾರಿ. ಈ 2 ದಾರಿಗಳ ನಡುವಿನ ವ್ಯತ್ಯಾಸವನ್ನ ನೋಡಿ. ಒಂದು ಕಡೆ ಬರೀ ಭರವಸೆಗಳನ್ನ ಕೊಟ್ಟು ಅಲ್ಪಾವಧಿಯ ಲಾಭ ನೋಡುವ ರಾಜಕೀಯ. ಇನ್ನೊಂದು ಕಡೆ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತನ್ನು ಫಲಿತಾಂಶ ನೀಡಿ ಜನರ ದೀರ್ಘಕಾಲೀನ ನಂಬಿಕೆ ಗಳಿಸುವ ಆಡಳಿತ ಇಂಜಿನಿಯರಿಂಗ್. ಆಯ್ಕೆ ಸ್ಪಷ್ಟವಾಗಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ನಿಜವಾದ ನಾಯಕತ್ವ ಅಂದ್ರೆ ವಾದಗಳಲ್ಲಿ ಗೆಲ್ಲೋದಾ ಅಥವಾ ಜನರ ನಿಜವಾದ ಸಮಸ್ಯೆಗಳನ್ನ ಬಗೆಹರಿಸೋದಾ? ಈ ಪ್ರಶ್ನೆಯ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕು. ಜನಕೇಂದ್ರಿತ ನಾಯಕರಾಗಲು ಮತ್ತು ತಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ, ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.